ಫ್ಯಾನ್ಸ್ ವಾರ್ ವಿವಾದ ತಮ್ಮ ಫ್ಯಾನ್ಸ್ ಪರ ನಿಂತಿದ್ದಾರೆ ನಟ ಕಿಚ್ಚ ಸುದೀಪ್. TV5 ನಲ್ಲಿ ಸುದೀಪ್ ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನ ಕೊಟ್ಟಿದ್ದಾರೆ. ದಚ್ಚು ವರ್ಸಸ್ ಕಿಚ್ಚ ಫ್ಯಾನ್ಸ್ ಗಲಾಟೆಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಆ ವ್ಯಕ್ತಿ ಬಗ್ಗೆ ಹೇಳಿಯೇ ಇಲ್ಲ ಅಂತ ಕಿಚ್ಚ ಹೇಳಿದ್ದಾರೆ. ಆ ಹೆಣ್ಣು ಮಗಳು ಕೂಡ ನನ್ನ ಹೆಸರು ಎಲ್ಲೂ ಹೇಳಿಲ್ಲ. ನಾನು ಮಾತನಾಡಿದ್ದು ಪೈರಸಿ ಮಾಡುವವರ ವಿರುದ್ಧ. ನನ್ನ ಪೈಲ್ವಾನ್ ಸಿನಿಮಾಗೂ ಇದೇ ರೀತಿ ಮಾಡಿದ್ರು. ಆಗ ಇಬ್ಬರನ್ನ ಅರೆಸ್ಟ್ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ವಿ. ಅರೆಸ್ಟ್ ಮಾಡಿದಾಗ ಆ ಆರೋಪಿಗಳು ಆ ವ್ಯಕ್ತಿ ಹೆಸರು ಹೇಳಿದ್ರು. ಆಗಲೂ ಕೂಡ ಕರುಣೆಯಿಂದ ಬಿಟ್ಟು ಕಳಿಸಿದ್ವಿ. ಆದರೆ ಈ ಬಾರಿ ನನಗೆ ಪೈರಸಿ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು. ನನ್ನ ಜೊತೆ ನಲಪಾಡ್, ರಾಜುಗೌಡ, ಚಕ್ರವರ್ತಿ, ಚಂದ್ರಚೂಡ್ ಕೂಡ ಇದ್ದರು. ಇವರ ಮಾಹಿತಿ ಪ್ರಕಾರ ಪೈರಸಿ ಮಾಡಲು ದೊಡ್ಡ ಪಡೆ ಸಿದ್ಧವಾಗಿತ್ತು. ಪೈಲ್ವಾನ್ ಸಿನಿಮಾ ವೇಳೆ ಸುಮ್ಮನಾಗಿದ್ದೆ, ಆದರೆ ಈ ಬಾರಿ ಸುಮ್ಮನಿರೋದಿಲ್ಲ. ಇದೇ ವಿಚಾರವನ್ನು ನಾನು ವೇದಿಕೆ ಮೇಲೆ ಮಾತನಾಡಿದ್ದು ಅಂಥೇಳಿ TV5ಗೆ ನಟ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಾಯಿದ್ವಿ. ಹುಬ್ಬಳ್ಳಿ ಆ ಒಂದು ನಿಮ್ಮ ಇವೆಂಟಲ್ಲಿ ಆಚೆ ಒಂದು ಪಡೆ ನಿಂತಿದೆ. ನಾವು ಯುದ್ಧ ಮಾಡೋ ಟೈಮ್ ಈಗ ಶುರುವಾಗಿದೆ. ನಮ್ಮ ಮೇಲೆ ಕಲ್ಲು ತೂರಾಟ ನಮ್ಮ ಮೇಲೆ ಆಗ್ತಾನೇ ಇದೆ. ನಾವು ನಿಂತ್ಕೋತೀವಿ ಇನ್ಮೇಲೆ. ಸಾಮಾನ್ಯ ಈ ಥರ ಇಳಿದವರಲ್ಲ ಸುದೀಪ್ ಅವರು. ನಮ್ಗೆ ಇಷ್ಟು ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ. ದರ್ಶನ್ ಫ್ಯಾನ್ಸ್ಗೆ, ದರ್ಶನ್ ಅವ್ರ ಕಡೆಯವ್ರಿಗೆ ನೀವು ಹೇಳಿದ್ದ ಈ ಮಾತು? ಎಲ್ಲರ ಹತ್ರ ಹೇಳಿದ್ದೆ ನಾನು. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಲ್ಲ. ಈಗ ನನಗೆ ಗೊತ್ತಿರೋದು ಒಂದು ಪಡೆ ಅಂತ ಬಂದರೆ ಏನಾಗಿದೆ ಸರ್, ನಾನು ನಲ್ಪಾಡವರು, ರಾಜುಗೌಡರು, ಚಕ್ರವರ್ತಿ ಎಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ. ನಲ್ಪಾಡಿಗೆ ಒಂದೇನು ಹೇಳಿರ್ತೀನಿ, ಒಂಚೂರು ತಿಳ್ಕೊಂಡು ಹೇಳಿ ಅಂತ. ಸರ್ಕಾರ ಇರೋದ್ರಿಂದ ಇನ್ನೊಂದಿರ್ಬೋದು. ಒಂದು ರಿಪೋರ್ಟ್ ಬರುತ್ತೆ ನಮಗೆ, ಓಕೆ ಈ ಒಂಥರ ದುಡ್ಡಿಂದ ಟ್ರಾನ್ಸಾಕ್ಷನ್ಸ್ ಹಿಂಗೆ ಆಗ್ತದೆ, ಒಂದು ಪೈರಸಿಗೆ ದೊಡ್ಡ ಮೊತ್ತದಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅಂತ ಬಂತು. ಪೈರಸಿ ಮಾಡಬೇಕು ಮಾರ್ಕಿಗೆ. ಸೊ ಹಾಗಿದ್ದಾಗ ಓಕೆ, ಪೈರಸಿ ನಾರ್ಮಲಾಗಿ ನಡೆಯುತ್ತಲ್ಲ, ಈ ನಮ್ಮದೇನು ಸ್ಪೆಷಲ್ ಇಲ್ಲ ಸರ್, ಸ್ವಲ್ಪ ದೊಡ್ಡ ರೀತಿಯಲ್ಲಿ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಅಲ್ಲಿಂದ ಬಂದಾಗ ನಾವು ಮಾತಾಡ್ಕೊತಾ ಇದ್ವಿ. ಮಾತಾಡ್ಕೊಂಡು ಹಿಂದೆಗಡೆ ಮಾತಾಡ್ತಾ ಇದ್ವಿ. ಇದನ್ನು ಎಲ್ಲ ಒಂದು ಕಡೆ ವ್ಯಕ್ತಪಡಿಸ್ಬೇಕು, ಯಾರಿಗೆ ನಮಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಲಿ, ತಟ್ಟಿಸೋಣ ಅಂದ್ಬಿಟ್ಟು ಬಂತು. ಈ ಮಧ್ಯದಲ್ಲಿ ಇನ್ನೊಬ್ಬರು ಕೇಳಿದ್ರು, ಅಂದರೆ ಮನೆಯಿಂದ ಒಂದು ನಮ್ಮ ಟೀಮಿಂದ ಫೋನ್ ಬಂತು. ಈಗ ಇದಾದ್ಮೇಲೆ ಈ ಪಬ್ಲಿಸಿಟಿ ಇದಾಗುತ್ತಲ್ಲ, ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಬಂತು ಸರ್. ಓಕೆ, ನಿನಗೆ ಇನ್ನು 2 ದಿನ ಪಬ್ಲಿಸಿಟಿ ಬೇಕಾ, ತಾಳು ಮಾಡ್ತೀನಿ ಅಂದೆ ನಾನು. ಇದು ನಾವೇನು ಅಂದ್ಕೊಂಡಿದ್ವಲ್ಲ ಹೋಗಿ ಸ್ಟೇಜ್ ಮೇಲೆ ಹೇಳಿದೆ. ಇವತ್ತೇ ಗೊತ್ತಾಗಿದ್ದು ಎಲ್ಲೆಲ್ಲ ಏನೇನು ಎದ್ಬಿಟ್ಟಿದೆ ಅಂದ್ಬಿಟ್ಟದು. ಆ್ಯಕ್ಚುಲಿ ಫ್ರ್ಯಾಂಕ್ ಹೇಳಿದ್ರೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ಸರ್. ಪೈರಸಿ ಈಸ್ ಅ ಪಡೆ ಸರ್, ಒಂದು ದೊಡ್ಡ ಗುಂಪು ಅದು. ಆ್ಯಂಡ್ ಇಟ್ ಈಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ಇಟ್ ಇಸ್ ನಾಟ್ ಎ ಜೋಕ್. ನಿಮ್ಮ ವಿರುದ್ಧ ಇರೋದು ಯಾವ ಕಡೆಯವರ ಪಡೆ ಅದು? ಈ ಒಂದು ಆನ್ಸರ್ ನಾವು ಯಾವತ್ತೂ ಕೊಡೋಕ್ಕಾಗಿಲ್ವಲ್ಲ ರಮಕಾಂತ್. ಇದನ್ನು ಸ್ಪಷ್ಟತೆಯಲ್ಲಿ ಹೇಳಬೇಕು ಅಂದರೆ ರೆಡ್ ಹ್ಯಾಂಡೆಡಾಗಿ ನಾವು ಹಿಡಿಬೇಕು. ಲಾಸ್ಟ್ ಇಯರ್ ಒಂದು 2-3 ಜನನ ಹಿಡಿದಿದ್ವಿ, ಕೊಟ್ಟಿದ್ವಿ. ಅದು ಹೊರಗಡೆನೂ ನ್ಯೂಸಲ್ಲೂ ನೀವು ಯಾರ ಕಡೆಯವರು? ಲಾಸ್ಟ್ ಟೈಮ್ ಐ ಥಿಂಕ್ ಒನ್ ಆಫ್ ದಿ ಆ್ಯಕ್ಟರ್ಸ್ ಸೈಡ್ ಇಟ್ ವಾಸ್, ಸಿ ಲೆಟ್ ಮಿ ಟೆಲ್ ಯು ಸಮಥಿಂಗ್. We should never involve the actor into anything. It is the people around who did it. And I don't want to raise anything right now. Okay? What is done is done. ನನಗೆ ಗೊತ್ತಿರೋಂಗೆ ಒಂದು ಕಡೆಯಿಂದ ಬಂದಾಗ ಅದು ವಿಚಾರಗಳು, ಇವಾಗ ಅದು ಆಗ್ತಾಯಿದೆ ಅಂತ ಗೊತ್ತಾದಾಗ, ಈ ಸತಿ ಯಾರ ಕಡೆಯಿಂದ ಆಗ್ತದೆ ನಮಗಿನ್ನೂ ಸ್ಪಷ್ಟತೆ ಇಲ್ಲ. ಬಟ್ ಆಗ್ತಾಯಿದೆ ಅಂತ ಗೊತ್ತು, ಅದ್ರ ಬುಡಕ್ಕೆ ಹೋಗ್ತೀನಿ ನಾನು. ಹೋಗ್ದಂತೂ ಬಿಡೋಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಯಾರು ನಡೀತೋ ಅಲ್ಲಿ ಹೋಗ್ತೀವಿ, ನಿಮಗೂ ಗೊತ್ತಾಗುತ್ತೆ. ಸೊ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಿತ್ತು, ಎತ್ತದೆ. ಮಿಕ್ಕಿದ್ದು ನನಗೆ ಗೊತ್ತೇ ಇಲ್ಲ. ಈಗ ಅವ್ರು ಹೇಳಿದ್ರು, ಯಾರೋ ಮಾತಾಡಿದ್ರು ಹಾಗೆ ಅಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್